ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಣ್ಣ ಹರ್ಷದ್ ಕನ್ನಡ ಏನಣ್ಣ ಬಾಯಿಗೆ ಬರ್ಸಿದ್ಯಲ್ಲ ಅಣ್ಣ, ಏನು ಹೇಳೋಣಪ್ಪ. ಆರಾಮಾಗಿ ಗೆಲ್ತಾರೆ ಡಿ ಸಿ ಅವರು. ನಮಗೆ ಏನು ಕ್ವಾಲಿಫಿಕೇಶನ್ಸ್ ಏನೇನು ಇನ್ನೂ ಈಸಿ ಮಾಡಿಕೊಡ್ತಾರೆ. ಹಂಗೆ ಹಿಂಗೆ ಅಂದ್ಕೊಂಡ್ರೆ ಹರ್ಷದ್ ಖಾನ್ ಏನು ಗುರು ಹಿಂಗೆ ಆಡಿದ್ರು. ನಿಜ ಬಾಯಿಗೆ ಬಂದಿತ್ತು ಗುರು. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ. ಈ RCB ಮ್ಯಾಚ್ ನೋಡ್ಬೇಕಾದ್ರೆ ಅಂದ್ರೆ ಲೈಕ್ ಕೊನೆಯಲ್ಲಿ ಹೋಗ್ತಾರೆ ನೋಡಿ, KKR ಜೊತೆ ಹೆಂಗಾಗಿತ್ತಲ್ಲ, ಲಿಟ್ರಲಿ ಅದೇ ತರ ಆಗಿದೆ. ಯಾಕಂದ್ರೆ ಲಾಸ್ಟ್ ಓವರ್ವರೆಗೂ ತಗೊಂಡೋದ್ರು ಗುರು. ಲಾಸ್ಟ್ ಓವರ್ವರೆಗೂ ಗೊತ್ತಾಗಿಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಸೊ ಸೂಪರ್ ಆಗಿ ಆಡಿದ್ರು ಹರ್ಷದ್ ಖಾನ್. ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಬಟ್ ಆದರೆ ಯಾಕಣ ಈ ಥರ ಆಡ್ದು ಏನೋ ಥರನೂ ಆಯಿತು. ಸೊ ಯಾಕಂದರೆ ನಾವು ಹೋಗ್ಬೇಕು ಅಂದರೆ LSG ಸೋಲ್ಬೇಕಾಗಿತ್ತಲ್ಲ. ಸೊ ಅಂದರೆ ಅಲ್ಟಿಮೇಟಾಗಿ ಸೋತ್ರು, ಇಲ್ಲ ಅಂತಿಲ್ಲ. ಬಟ್ ಡಿ ಸಿ ಅವರು ಸಖತ್ತಾಗಿ ಆಡಿದ್ರು. ಅಂದರೆ ಟ್ರಿಸ್ಟನ್ ಸ್ಟಬ್ಸ್ ಅವರೆಲ್ಲ ಸಖತ್ತಾಗಿ ಆಡಿದ್ರು. ಸೊ ಹರ್ಷದ್ ಖಾನ್ ಮಾತ್ರ ಯಪ್ಪ ಬಾಯಿ ಬರ್ಸಿದ್ರು ಅಣ್ಣ. ಸೊ ನೋಡು, ಒಂದು ಒಳ್ಳೆ ಮ್ಯಾಚ್ ನೋಡೋಕೆ ಸಿಕ್ತು ಗುರು. ಡಿ ಸಿ ಕಡೆ ಕ್ರೆಡಿಟ್ ಗೋಸ್ ಟು ಮುಖೇಶ್ ಅಣ್ಣ. ಆ್ಯಂಡ್ ಲಾಸ್ಟ್ ಓವರ್ ಹಾಕಿದ್ದ ರಸಿಕ ಅಣ್ಣನೂ ರನ್ ಕೊಡಲಿಲ್ಲ ರಸಿಕಾ ಅಣ್ಣ. ಆ್ಯಂಡ್ ಮುಖೇಶ್ ಅಣ್ಣ ಅಂತೂ 19th ಓವರ್ ರನ್ನೇ ಕೊಡಲಿಲ್ಲ ಗುರು. 23 ಬೇಕಾಗಿತ್ತು ಲಾಸ್ಟ್ ಓವರು ರಸಿಕಾ ಅಣ್ಣ ರನ್ಸ್ ಕೊಡಲಿಲ್ಲ. ಸೊ ಅಲ್ಟಿಮೇಟ್ ಆಗಿ ಡಿ ಸಿ ವಿನ್ ಆದ್ರು ಗುರು. ಬಿಲ್ಡಪ್ ಕೊಡ್ತಿದ್ದೀನಿ ಅಂತ ಅನ್ಕೋಬೇಡಿ, ನನಗೊಂದು ಸಾಂಗ್ ನೆನಪಾಗ್ತಿದೆ ಡಿ ಸಿ ಅವ್ರು ಗೆದ್ದಿರೋದ್ರಿಂದ. ಸೊ ಏನಪ್ಪ ಆ ಸಾಂಗ್ ಅಂತಂದರೆ, ಕಣ್ಣೆರಡು ಇರಬಹುದು ನೋಟಗಳೊಂದೇ ಅಲ್ಲವೇ, ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ. ಗುರು ಏನಾದರೂ ಈ ಸಾಂಗಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಬಟ್ ನನಗೆ ಅನ್ಸಿರೋದನ್ನ ಹೇಳಿದ್ದೀನಿ. ಆ್ಯಂಡ್ ಆಪ್ತ ಮಿತ್ರ ಮೂವಿಲಿ ಒಂದಿದೆ ನೋಡಿ ಗುರು, ಕಾಲವನ್ನು ತಡೆಯೋರು ಯಾರೂ ಇಲ್ಲ, ನನ್ನಿಂದ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಈ ಸಾಂಗ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಶಾಂತ್ ಶರ್ಮಾ ಗುರು ನಮ್ಮ ಡೆಲ್ಲಿ ಅಂದರೆ ಲೈಕ್ ಡೆಲ್ಲಿ ಕಡೆ ಅವರು ಇಶಾಂತ್ ಶರ್ಮಾ ಅವರು ಆಬ್ವಿಯಸ್ಲಿ ಕಿಂಗ್ ಕೊಹ್ಲಿ ಅವರ ಒಂದು ಕ್ಲೋಸ್ ಫ್ರೆಂಡು. ಸೊ ಇವರು ನಮ್ಮ ಕಿಂಗ್ ಕೊಹ್ಲಿ ತಲೆ ಬಾಗಿಸ್ಬಾರ್ದು ಅಂತ ಹೇಳ್ಬಿಟ್ಟು ಸಕ್ಕದಾಗಿ ಬ್ರಿಲಿಯಂಟಾಗಿ ಬೌಲಿಂಗ್ ಮಾಡಿದ್ರು ಗುರು ಇಶಾಂತ್ ಶರ್ಮಾ. ಇವತ್ತು ಒಂಥರ ಬ್ಯಾಕ್ ಬೋನ್ ಆಗಿರೋ KL ರಾಹುಲ್, LSG ಬ್ಯಾಕ್ ಬೋನ್ ಆಗಿರೋ KL ರಾಹುಲ್ ಔಟ್ ಮಾಡಿದ್ರು. ವಾವ್, ಸೂಪರ್ ಗುರು. ಡಿ ಸಿ ಅವ್ರಿಗೆ ಏನು ಹೇಳೋಣ, ನಮ್ಮ ಆಪತ್ ಬಾಂಧವರು ಡಿ ಸಿ. ಇವತ್ತು ನೀವು ಯಾವಾಗಲೂ ಇಲ್ಲಿರ್ತೀರಾ ಇಲ್ಲಿ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿರೋದು ತುಂಬ ಖುಷಿ ಆಗ್ತಿದೆ. ಈ ಕಡೆ LSG ಕಡೆ KL ರಾಹುಲ್ ಗುರು, ಏನು ಹೇಳೋಣ. KL ರಾಹುಲು ಔಟ್ ಆದಾಗ ಹೆಂಗೆ ಅನ್ನಿಸ್ತು ಗೊತ್ತಾ, ಅಂದರೆ ಮೈಂಡ್ಗೆ ಫುಲ್ಲು ಒಂಥರ ಖುಷಿ ಅಂದರೆ ಫುಲ್ ಕ್ಯಾಲ್ಕುಲೇಷನ್ ಮಾಡ್ತಿತ್ತಲ್ಲ ಮೈಂಡು. ಏನಪ್ಪ ನಾವು ಪ್ಲೇ ಆಫ್ಗೆ ಹೋಗ್ಬೇಕು ಅಂದರೆ ಇವ್ರು ಔಟ್ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ. ಸೊ ಆ ಥರ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತಿತ್ತು. ಬಟ್ ಹೃದಯ ಹೇಳ್ತಿತ್ತು ಗುರು ಆಡಲಿ. ಯಾಕೆಂದರೆ ಓನರು ಆ ಥರ ಒಂಥರ ಮಾತಾಡಿದ್ರಲ್ಲ KL ರಾಹುಲ್ ಬಗ್ಗೆ. ಸೊ KL ರಾಹುಲ್ ಅವ್ರು ಚೆನ್ನಾಗಿ ಆಡಬೇಕು, ಒಂಥರ ಅವರ ಆಟನ ಪ್ರದರ್ಶಿಸಬೇಕು ಇವರು ಸಂಜೀವ್ ಗೋಯಂಕ ಅವ್ರ ಮುಂದೆ ಅಂತ ಅನಿಸ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಸಖತ್ತಾಗಿ ಆಡಿದ್ರು ಗುರು ಡಿ ಸಿ ಅವರು. ಒಂದು ಅಲ್ಟಿಮೇಟ್ ಗೇಮು. ಸೊ ಡಿ ಸಿ ಅವ್ರು ಗೆದ್ದಿರೋದ್ರಿಂದ ನಮಗೆ ತುಂಬ ಖುಷಿ. ಸೊ AB de Villiers ನಮಗೆ ಹೆಂಗೆ ಆಪತ್ ಬಂದು ಆಗ್ತಿದ್ರು, ಡಿ ಸಿ ಟೀಮ್ ಕೂಡ ನಮಗೆ ಆಪತ್ ಬಂದವರೇ ಆಗಿದ್ದಾರೆ ಗುರು. ಸೊ ಇವಾಗ ಡಿ ಸಿ ಅವರು ನಮಗೆ ತುಂಬ ಸುಲಭ ಮಾಡಿಕೊಟ್ರು. ನಾವೇನಿಲ್ಲ ಗುರು, CSK ಮೇಲೆ ಅದೇ ಹೇಳ್ದಂಗೆ 18 ರನ್ನಿಂದ ಆದರೂ ಗೆಲ್ಲಬೇಕು ಅಥವಾ 18.1 ಓವರಲ್ಲಿ ಆಟನ ಮುಗಿಸ್ಬೇಕು. ಸೊ ಅಷ್ಟು ಮಾಡಿದ್ರೆ ನಾವು ಪ್ಲೇ ಆಫ್ಸ್ಗೆ ಹೋಗ್ತೀವಿ. ಮತ್ತು ಎಲಿಮಿನೇಟ್ರಲ್ಲಿ ಯಾರು ಬರ್ತಾರೆ ಅದೆಲ್ಲ ಗೊತ್ತಿಲ್ಲ. ಬಟ್ ಫಸ್ಟ್ ಇದು ಗೆಲ್ಲಬೇಕು CSK ಅವ್ರ ಜೊತೆ. ಸೊ CSK ಅವ್ರ ಜೊತೆ ಹೆಂಗೆ ಗೆಲ್ತಾರೆ ಅದೇ ನೋಡೋ ಒಂದು, ಹೆಂಗೆ ಗೆಲ್ತಾರೆ ಅನ್ನೋದೇ ಅದೊಂದು ಕೌತುಕತೆ ನಮಗೆ. ಹೆಂಗೆ ಗೆಲ್ತಾರೆ ಏನು ಕತೆ ಅಂತ ಬರುತ್ತೆ, ಭಗವಂತನ ಇಚ್ಛೆ ಇವೆಲ್ಲ. ಸೊ ಇವತ್ತು ಮಾತ್ರ ಕ್ರೇಜಿ ಗುರು. ಅದೇ ರಾಹುಲ್ ಅಣ್ಣ ಸ್ವಲ್ಪ ಔಟ್ ಆಗಿದ್ದು ಬೇಜಾರಾಯಿತು. ಅದು ಬಿಟ್ಟರೆ ಡಿ ಸಿ ಗೆದ್ದಿರೋದು ತುಂಬ 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 ಖುಷಿಯಾಗಿದೆ ಗುರು. ಗುರು ಟ್ರಿಸ್ಟನ್ ಸ್ಟಬ್ಸ್ ಬಗ್ಗೆನೂ ಹೇಳ್ಬೇಕು. ಇವಾಗಲೇ ಹೇಳ್ತೀನಿ. ಯಾಕಪ್ಪ ಅಂದರೆ ಏನು ಆಡಿದ್ರು ಗುರು, ಸೇವಿಯರ್ ಆಫ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಲೇ ಹೇಳ್ಬೇಕು ಗುರು. ಈ ಇಡೀ ಸೀಸನ್ ಸೂಪರಾಗಿ ಆಡಿದ್ರೆ ಗುರು ಇವರು ಟ್ರಿಸ್ಟನ್ ಸ್ಟಬ್ಸು. ಏನು ಸೂಪರಾಗಿ ಆಡಿದಾರಪ್ಪ. ಈ ಮುಂಬೈ ಅವ್ರು ಬಿಟ್ಟರು ಟ್ರಿಸ್ಟನ್ ಸ್ಟಬ್ಸ್ ಮಾತ್ರ ಯಪ್ಪ ಕ್ರೇಜಿಯಾಗಿ ಆಡಿದ್ರು. ಇವತ್ತು ಮಾತ್ರ ಕ್ರೇಜಿ ಗುರು. ಯಾಕಂದರೆ ನಾವು JFM ಆ್ಯಂಡ್ ಟ್ರಿಸ್ಟನ್ ಸ್ಟಬ್ಸು ಇವರಿಬ್ಬರ ಮೇಲೆ ಭರವಸೆ ಇಟ್ಟಿದ್ವಿ. ಆ್ಯಸ್ ಎ RCB ಫ್ಯಾನಾಗಿ ಹೇಳ್ತಿದ್ದೀನಿ, ನಾನು ಇವರಿಬ್ಬರ ಮೇಲೇ ಭರವಸೆ ಇಟ್ಟಿದ್ದೆ. ಬಟ್ ಸ್ಟಬ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಆಡಿದ್ರು ಗುರು ಇವತ್ತು. ಸೊ ಸ್ಟಬ್ಸ್ಗೆ ರಿಯಲ್ ಹ್ಯಾಟ್ಸ್ ಆಫ್ ಗುರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆ್ಯಂಡ್ ಇನ್ನೊಂದು ಹೇಳಲೇಬೇಕು ಗುರು, ವಿರಾಟ್ ಕೊಹ್ಲಿ ನಮ್ಮ ಕಿಂಗ್ ಕೊಹ್ಲಿ ಡೆಲ್ಲಿಯವ್ರು ಆಗಿರೋದ್ರಿಂದ ಇಶಾಂತ್ ಶರ್ಮಾ ಮಾಡಿರೋ ಸಹಾಯಕ್ಕೆ. ಸೊ ಇದು ಹೆಂಗಾಗುತ್ತೆ ಅಂದರೆ, ಫ್ರೆಂಡು ನಮಸ್ಕಾರ ಫ್ರೆಂಡು ಅನ್ನೋ ಥರ ಇಬ್ಬರು ಕಾನ್ವರ್ಸೇಷನ್ ಮಾಡ್ತಾರೆ ಅನ್ಸುತ್ತೆ ಫೋನಲ್ಲಿ ಇವತ್ತು. ಬಟ್ ಗೊತ್ತಿಲ್ಲ ಅದು ಏನಂತ.
ಬರೀ ಇಂಥದೆಯ. ಗುರು ಓವರಾಲ್ ಆಗಿ ಸಮರಿ ನೋಡೋದಾದ್ರೆ ನಾನೇನು ಜಾಸ್ತಿ ಹೇಳಲ್ಲ. ಸೊ ಸಮರಿ ನೋಡೋದಾದ್ರೆ KL ರಾಹುಲ್ ಅವ್ರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ ಗುರು. ಸ್ವಲ್ಪ ಆಶ್ಚರ್ಯಚಕಿತ ಅನ್ನಿಸ್ತು. ಯಾಕಪ್ಪ ಅಂತಂದರೆ ಯೂಶ್ವಲಿ ಏನಂದರೆ DC ಅಂದರೆ ಡೆಲ್ಲಿ ಒಂದು ಕ್ರೀಡಾಂಗಣದಲ್ಲಿ ಬ್ಯಾಟಿಂಗ್ ತಗೋತಾರೆ ಟಾಸ್ ಗೆದ್ಬಿಟ್ಟು. ಬಟ್ ಇವ್ರು ಬೌಲಿಂಗ್ ತೊಗೊಂಡಿದ್ದು ಏನೋ ಅದು. ಬಟ್ ಅವರು ಹೇಳಿದ್ರು, ರೀಸನ್ ಕೂಡ ಹೇಳಿದ್ರು, ನಾವಿರೋ ಪ್ಲೇಸಲ್ಲಿ ನಾವು ಒಂದು ಏನಂತಾರೆ ಬ್ಯಾಟ್ಸ್ಮೆನ್ಸು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು, ಸೊ ಎಷ್ಟೇ ರನ್ಸ್ ಬಂದರೂ ಚೇಸ್ ಮಾಡ್ತಾರೆ ಅಂತ ಏನೋ ಒಂದು ರೀಸನ್ ಕೊಟ್ಟರು. ಬಟ್ ಆದ್ರೂ ಬ್ಯಾಟಿಂಗ್ ತೊಗೋಬೋದಾಗಿತ್ತು. ಸೊ ಈ ಕಡೆ ನೋಡಿದ್ರೆ JFM ಆ್ಯಂಡ್ ಅಭಿಷೇಕ್ ಪೂರಲ್ ಇಬ್ಬರು ಬರ್ತಾರೆ ಗುರು ಓಪ್ನಿಂಗು. JFM ಯಪ್ಪ ಅವ್ರ ಮೇಲೆ ತುಂಬ ಭರವಸೆ ಇತ್ತು. ಬಟ್ ಅಣ್ಣ ಹರ್ಷದ್ ಕಾರಣ ವಿಕೆಟೇ ತೆಗಿತಾರಪ್ಪ. ಏನಪ್ಪ ಅದು JFM 0 ಡಕ್ಕೆ ಹೋಗ್ತಾರೆ ಗುರು. ನನಗೆ ಬಾಯಿಗೆ ಬಂದಂಗಾಯ್ತು, ಏನು ಗುರು JFM ಡಕ್ ಹೋದರೆ ಇನ್ನೇನು ಬೇರೆ ಏನು ಮಾಡ್ತಾರೆ ಅಂತ. ಸೊ JFM ಔಟ್ ಆದಮೇಲೆ ಶೈ ಹೋಪ್ ಆ್ಯಂಡ್ ಅಭಿಷೇಕ್ ಪೂರಲ್ ಇಬ್ಬರು ಮಧ್ಯೆ ಕ್ರೇಜಿ ಪಾರ್ಟ್ನರ್ಶಿಪ್ ಆಗುತ್ತೆ ಗುರು. ಸೊ ಅವರಿಬ್ಬರು ಹೆಂಗೆ ಆಡ್ತಾರೆ ಅಂದರೆ 4 6 ಎಲ್ಲ ಹೊಡಿತಾ 6 ಓವರ್ಗೆ 73ವರೆಗೂ ಒಯ್ತಾರೆ. ಅಂದರೆ ಪವರ್ ಪ್ಲೇಯಲ್ಲೇ 73 ರನ್ಸ್ ಬಂತು ಗುರು ಡೆಲ್ಲಿಗೆ. ಗುರು ಇದೇ ಹೊತ್ತಲ್ಲಿ ಅಭಿಷೇಕ್ ಪೂರಲ್ ಅಣ್ಣ 50 ಹೊಡಿತಾರೆ ಗುರು. 21 ಬಾಲಲ್ಲೇ 50 ಹೊಡಿತಾರೆ. ನಾನು ಅಂದ್ಕೊಂಡೆ ಏನು ಗುರು ಆಪತ್ ಬಾಂಧವಂತರ ಆಡ್ತವ್ರೆಲ್ಲ ಪೋರೆಲ್ಲ. ಈ ಮ್ಯಾಚ್ ಮಾತ್ರ ಸೂಪರಾಗಿ ಆಡಿದ್ರು. ಯಾಕಂದರೆ ಸೆಕೆಂಡ್ 50 ಗುರು ಅವ್ರದ್ದು. ಎಕ್ಸ್ಟ್ರಾರ್ಡಿನರಿ ಗುರು 9th ಓವರು ರವಿ ಬಿಷ್ಣಾಯ್ ಅಣ್ಣ ಬರ್ತಾರೆ. ರವಿ ಬಿಷ್ಣಾಯ್ ಅಣ್ಣ ಆಬ್ವಿಯಸ್ಲಿ ಸ್ವಲ್ಪ ಸಾಕಾಗಿರೋ ಬಾಲರು. ಅವ್ರು ಬಂದುಬಿಟ್ಟು ಶೈ ಹೋಪ್ನ ಔಟ್ ಮಾಡ್ತಾರೆ ಗುರು. ದಟ್ ಕ್ಯಾಚ್ ಕ್ರೆಡಿಟ್ ಗೋಸ್ ಟು ರಾಹುಲ್ ಅಣ್ಣ. ಏನು ಕ್ಯಾಚ್ ಹಿಡಿತಾರಪ್ಪ. ಸೊ ಸೂಪರಾಗಿ ಕ್ಯಾಚ್ ಹಿಡಿದ್ರು. ಆ ಕ್ಯಾಚ್ನ ಇವರು ಓನರೇ ಅಪ್ರಿಷಿಯೇಟ್ ಮಾಡ್ತಾರಪ್ಪ, ಸಂಜೀವ್ ಗೋಯಂಕ ಅವರು. ಏನು ಹೋದ್ಸರಿ ನಾನೆಲ್ಲ ವೀಡಿಯೋದಲ್ಲೆಲ್ಲ ಸ್ವಲ್ಪ ಅವ್ರ ಬಗ್ಗೆ ಮಾತಾಡಿದೆ. ಬಟ್ ಆದರೂ ಏನೋ ಡಿನ್ನರ್ಗೇನೋ ಕರೆಸಿದಾರಂತೆ, ಇವರು KL ರಾವ್ನ ಇನ್ವೈಟ್ ಮಾಡಿದ್ದಾರಂತೆ. ಸೊ ಏನು ಗೊತ್ತಿಲ್ಲ ಅವರಿಬ್ಬರ ಮಧ್ಯೆ ಏನು ನಡೀತಿದೆ ಅಂತ. ಬಟ್ ಇವತ್ತು ಅಪ್ರಿಷಿಯೇಟ್ ಮಾಡಿದ್ರಪ್ಪ. ಬ್ಯಾಟಿಂಗಲ್ಲಿ ಅಪ್ರಿಷಿಯೇಟ್ ಮಾಡಿಲ್ಲ, ಬಟ್ ಬೌಲಿಂಗಲ್ಲಿ ಮಾಡಿರ್ತಾರೆ, ಅಂದರೆ ಕ್ಯಾಚ್ ಹಿಡಿದಕ್ಕೆ ಮಾಡಿರ್ತಾರೆ. ಸೊ ಇವರು ಶೈ ಹೋಪು ಸಖತ್ತಾಗಿ ಆಡಿದ್ರು ಇವ್ರ ಜೊತೆ, ಅಭಿಷೇಕ್ ಪೂರಲ್ ಜೊತೆ. ಬಟ್ ಅದಾದಮೇಲೆ ಶೈ ಹೋಪ್ ವಿಕೆಟ್ ಹೋದ್ಮೇಲೆ ಗುರು ರಿಷಬ್ ಪಂತ್ ಆ್ಯಂಡ್ ಅಭಿಷೇಕ್ ಪೂರಲ್ ಇಬ್ಬರು ಅಂದರೆ ಲೈಕ್ 9th ಓವರ್ ಆದಮೇಲೆ 10 11 ಓವರು ಏನೂ ರನ್ನೇ ಬರಲ್ಲ ಗುರು. ಸೊ ಅದೊಂಥರ ಸ್ಲೋ ರನ್ ಬರುತ್ತೆ, ಏನೂ ರನ್ ಜಾಸ್ತಿ ಬರಲ್ಲ. ಸೊ 12th ಓವರ್ ಸಖತ್ತಾಗಿ ಹಾಕ್ತಾರೆ ಇವರು ನವೀನ್ ಉಲ್ಲಕ್ಕು. ಯಾಕೆಂದರೆ ಅಭಿಷೇಕ್ ಪೂರಲ್ನ ಔಟ್ ಮಾಡಿಬಿಡ್ತಾರೆ. ಅದು ಕ್ಯಾಚ್ ಕ್ರೆಡಿಟ್ ಗೋಸ್ ಟು ನಿಕೋಲಸ್ ಪೂರನ್ ಗುರು. ಸಖತ್ತಾಗಿ ಕ್ಯಾಚ್ ಹಿಡಿತಾರೆ. ಸೊ ಅದಾದಮೇಲೆ 15 ಓವರ್ಸ್ಗೆ 136 ಇರ್ತಾರೆ. ಸೊ ಇನ್ನೇನಪ್ಪ 136 ಅಂದರೆ 5 ಓವರಲ್ಲಿ 50 ರನ್ ನೋಡಿದ್ರೆ 186 ಆಗುತ್ತೆ ಅಂತ ಏನೋ ನಾನು ಕ್ಯಾಲ್ಕುಲೇಷನಲ್ಲಿ ಇದ್ದೆ. ಬಟ್ ಕ್ರೆಡಿಟ್ ಗೋಸ್ ಟು ಟ್ರಿಸ್ಟನ್ ಸ್ಟಬ್ಸ್ ಗುರು. ಲಾಸ್ಟ್ಗೆ ಹೆಂಗೆ ಆಡಿದ್ರು, ಫಸ್ಟ್ಗೆ ನೋಡ್ಕೊಂಡು ಆಡಿದ್ರು. ಅದಾದಮೇಲೆ 17, 18, 19, 20 ಹಿಂಗೆ ಲಾಸ್ಟು ಅಂದರೆ ಲಾಸ್ಟ್ 3 ಓವರಲ್ಲಿ 45 ರನ್ ಬಂತು. ಅದರಲ್ಲೂ 19th ಓವರ್ ಗುರು ನವೀನ್ ಉಲ್ಲಕ್ಗೆ 21 ರನ್ ಹೊಡಿತಾರೆ ಗುರು. ಸೊ ಈ ಥರ ಬ್ಯಾಟಿಂಗ್ ಮಾಡಿದ್ರಿಂದ ಇವರು 208ಕ್ಕೆ ರೀಚ್ ಆಗ್ತಾರೆ DC. ಸೊ ಟಾರ್ಗೆಟ್ LSG ಅವ್ರಿಗೆ 209 ಗುರು. 209 ರನ್ನು ಟಾರ್ಗೆಟ್ ಬೆನ್ನತ್ತಿ ಬರ್ತಾರೆ LSG ಅವರು. ಸೊ ಫಸ್ಟ್ ಅವರೇ ಇವರು ಘಾತಕವಾದ ಸ್ಪೆಲ್ಗಳಿಂದ ಔಟ್ ಮಾಡ್ತಾರೆ ಇವ್ರನ್ನ, ಯಾರು KL ರಾಹುಲ್ನ. ನಮ್ಮ ಇಶಾಂತ್ ಶರ್ಮಾ ಏನು ಬಾಲಿಂಗ್ ಅದು, ಸೂಪರ್ ಬಾಲಿಂಗ್ ಮಾಡೋದು ಇಶಾಂತ್ ಶರ್ಮಾ. KL ರಾಹುಲ್ನ ಔಟ್ ಮಾಡ್ತಾರೆ, ಡಿಕಾಕ್ನ ಔಟ್ ಮಾಡ್ತಾರೆ ಇವರು. ಮತ್ತು ದೀಪ ಕೂಡ LBW ಮಾಡ್ತಾರೆ. ವಾವ್, ಇಶಾಂತ್ ಶರ್ಮಾ ಮಾತ್ರ ಅಲ್ಟಿಮೇಟ್ ಬೌಲಿಂಗ್ ಮಾಡಿದ್ರು ಗುರು. ಅಂದರೆ ಓಪನಿಂಗ್ ಸ್ಪೆಲ್ಲಲ್ಲಿ ಪವರ್ ಪ್ಲೇಲಿ ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅವ್ರ ಜೊತೆ ಅಕ್ಷರ್ ಪಟೇಲ್ ಬಂದ್ಬಿಟ್ಟು ಮಾರ್ಕಸ್ ಸ್ಟೋನಿಸ್ನೂ ಔಟ್ ಮಾಡಿಬಿಡ್ತಾರೆ ಗುರು. ಸ್ಟಂಪ್ ಇವರು ಪಂತ್ ಸ್ಟಂಪು ಮಾಡ್ತಾರೆ. ಸೊ ಅದು ಮಾತ್ರ ಅಲ್ಟಿಮೇಟ್ ಬಾಲ್ ಆಗಿತ್ತು, ಯಾಕಂದರೆ ಸ್ಪಿನ್ ಆಯಿತು ಬಾಲು. ಸೊ 6 ಓವರ್ಸ್ಗೆ 59 for 4 ಇರ್ತಾರೆ ಗುರು. ಸೊ ಪವರ್ ಪ್ಲೇ ಆದಮೇಲೆ ಅಣ್ಣ ನಿಕೋಲಸ್ ಪೂರನ್ ಅಣ್ಣ ಪವರ್ ಪ್ಲೇನೂ ಹೊಡಿತಿದ್ರು. ಸೊ ನಿಕ್ಕಿ ಪಿ ಸಾಕಾದಾಗ ಬ್ಯಾಟಿಂಗ್ ಮಾಡಿದ್ರು ಗುರು. 20 ಬಾಲಲ್ಲೇ 50 ರನ್ ನೋಡಿಬಿಟ್ಟು ಏನು ನಮಗೂ ಬಾಯಿಗೆ ಬರ್ಸಿದ್ರು. ಏನಪ್ಪ ನಿಕ್ಕಿ ಪಿ ನಿಂತರೆ ಇನ್ನೇನು ಯಾವುದೇ ಸ್ಕೋರು ಕಮ್ಮಿ ಅನಿಸಲ್ಲ. ಸೊ ದೊಡ್ಡದು ಅನ್ಸಲ್ಲ ಯಾವುದೇ ಸ್ಕೋರು. ಸೊ ಎಲ್ಲನೂ ಕಮ್ಮಿನೇ ಅನಿಸುತ್ತೆ ಅನ್ನೋ ಥರನೇ ಆಡ್ತಾರೆ. ನಿಕ್ಕಿ ಪಿ ಸಕ್ಕತ್ತಾಗಿ ಆಡಿದ್ರು. ಬಟ್ ಏನೇ ಹೇಳಿ ಇವ್ರ ಕಡೆ ಬೌಲಿಂಗ್ ಮಾತ್ರ ಸೂಪರ್ ಆಗಿತ್ತು. ಮುಖೇಶ್ ಅಣ್ಣ ಕ್ಯಾಚ್ ಮಾತ್ರ ಸಕ್ಕತ್ತಾಗಿ ಹಿಡಿದ್ರು. ಸೊ ಮುಖೇಶ್ ಅಣ್ಣ ಬಂದ್ಬಿಟ್ಟು ನಿಕೋಲಸ್ ಪೂರನ್ ಔಟ್ ಮಾಡ್ತಾರೆ. ಅಕ್ಷರ್ ಪಟೇಲು ಒಂದು ಫೀಲ್ಡಿಂಗ್ ರಾಂಗ್ ಮಾಡ್ತಾರೆ ಗುರು. ಅಂದರೆ ಕೈಯಲ್ಲಿರೋ ಬಾಲ್ನ ಬಿಟ್ಬಿಟ್ಟು 4 ಹೋಗುತ್ತೆ. ಸೊ ಆವಾಗ ಮುಖೇಶ್ ಅಣ್ಣ ಬೈತಾರೆ, ಏನೋ ಬೇರೆ ಥರ ಬೆಂಚ್ ಸ್ಟ್ರೋಕ್ಸ್ ಅಂತ ಬೈತಾರೆ. ಬಟ್ ನೆಕ್ಸ್ಟ್ ಓವರ್ ಅದೇ ನೆಕ್ಸ್ಟ್ ಬಾಲಲ್ಲಿ ಮತ್ತೆ ಇವ್ರು ನಿಕೋಲಸ್ ಪೂರನ್ ಹಿಂಗೆ ಹೊಡಿತಾರೆ, ಅದು ಕ್ಯಾಚ್ ಹಿಡಿತಾರೆ. ಸೊ ಅದು ಅಲ್ಟಿಮೇಟ್ ಕ್ಯಾಚು. ಇವರು ಅಕ್ಷರ್ ಪಟೇಲು ಸಕ್ಕದಾಗಿ ಕ್ಯಾಚ್ ಹಿಡಿತಾರೆ. ಸೊ ಅಲ್ಲಿಂದ ಕಂಬ್ಯಾಕ್ ಮಾಡ್ದಂಗೆ ಆಯಿತು. ಕಂಬ್ಯಾಕ್ ಅಂದರೆ ಅಲ್ಲಿಂದ ಒಂಥರ ಹಿಡಿತ ಸಾಧಿಸ್ದಂಗೆ ಆಯಿತು. ಇನ್ನೇನಪ್ಪ ಹಿಡಿತ ಸಾಧಿಸಿದ್ರು ಅನ್ನೋಷ್ಟರಲ್ಲೇ ಗುರು ಅರ್ಷದ್ ಖಾನು ಬಾಯಿಗೆ ಬರ್ಸಿದ್ರಲ್ಲಪ್ಪ. ಮಗ ಯಾಕೋ ಹಿಂಗ ಆಗ್ತಾ ಇದ್ಯಾ? ಮಗ ಅವ್ನು ಹೆಂಗ್ ಹಾಕಿದ್ರು ಹೊಡಿತಾವನು.
ಗುರು ಅರ್ಷದ್ ಖಾನ್ ಏನು ಆಡಿದ್ರಪ್ಪ ಇವತ್ತು, ಯಪ್ಪ ನಾವು ನಾನಂತೂ ಫುಲ್ ಬೈಕೋತಿದ್ದೆ, ಏನು ಗುರು ಈ ಮ್ಯಾಚಲ್ಲಿ ಆಡ್ಬೇಕಾ ಇವರು ಅಂತ. ಸೊ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು, ಅವ್ರಿಗೆ ಲಿಟ್ರಲಿ ಕ್ರೆಡಿಟ್ ಕೊಡಲೇಬೇಕು ಗುರು. ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಬಟ್ ಏನೇ ಹೇಳಿ DC ಬೌಲಿಂಗು ಸಕ್ಕತ್ತಾಗಿತ್ತು. ಸೊ DC ನಮಗೆ ತುಂಬ ಉಪಕಾರ ಮಾಡಿದ್ದಾರೆ. ಸೊ ಅವ್ರ ಉಪಕಾರನ ತೀರಿಸೋ ಟೈಮು ಶನಿವಾರ ಇದೆ. ಸೊ ಶನಿವಾರ ನಾವೇನಾದರೂ ಗೆದ್ದುಬಿಟ್ಟು ಕ್ವಾಲಿಫೈ ಆದರೆ ಉಪಕಾರ ತೀರ್ಸಂಗೆ ಆಗಲ್ಲ, ಬಟ್ ನೆಕ್ಸ್ಟ್ ಸೀಸನಲ್ಲಿ ತೀರ್ಸೋಣ. ಏನಾದರೂ ನಮಗೂ ಈ ಥರ ಒಂದು ಏನಾದರೂ ಸಿಚುವೇಶನ್ ಬಂದರೆ ನಾವು ಅವ್ರಿಗೆ ಈ ಥರನೇ ಉಪಕಾರ ಮಾಡೋಣ. ಸೊ ಅವ್ರು ನಮಗೆ ಒಂದು ವರ ಕೊಟ್ಟವ್ರೆ, ಆ ವರ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಏನು ಕತೆ ಅಂತ. ಸೊ ಇದಾಗಿದ್ದು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.